ಅಂದರೆ ನಾವು ಚಿಕ್ಕ ವಯಸ್ಸಿಂದ ಬಸವಣ್ಣನವರ ವಿಚಾರಗಳಲ್ಲಿ ಹುಟ್ಟಿ ಬೆಳೆದವರು, ಮಿಂದವರು ಅದರಲ್ಲಿ. ಈ ನಾನು ಮುಂದೆ ನೋಡ್ದಂಗೆಲ್ಲ ಅವ್ರ ವಿಚಾರಗಳು ಸ್ವಲ್ಪ ಸೇಮ್ ಅಂತ ಅನ್ನಿಸ್ತು, ಸಿಮಿಲರ್ ಅನ್ನಿಸ್ತು. ಅದಕ್ಕೆ ನನಗೆ ಅದು ಸರಿ ಅನ್ನಿಸ್ತು. ನನ್ನ ಆ ದುಡ್ಡು ಜನರದು, ಅವ್ರು ಏನು ಹೇಳ್ತಾರೋ ಅದು ಮಾಡೋದು. ನಾನು ಯಾಕೆ ಮಾಡೋಕ್ಕೆ ಹೋಗಲಿ, ನಾನು ಯಾಕೆ ಮಾಡಲಿ ಅದೆಲ್ಲ. ಅವ್ರ ದುಡ್ಡದು, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಮ್ಮ ಸ್ವಲ್ಪ ನೀವು ಹೋಗಿ ಏನಾದರೂ ಮಾಡಿ ಅಂತ. ನಾನು ಯಾಕೆ ಮಾಡಲಿ ಅದು. ಬಟ್ ನೀವು ಚೀಫ್ ಮಿನಿಸ್ಟರ್ ಆದ್ರೆ ಮೇಡಮ್, ಯಾವ್ಯಾವ ತರ ನೀವು ಪೊಲಿಟಿಕಲ್ ಮಾತಾಡೋದ್ರಿಂದ ಕೇಳ್ತಾ ಇದ್ದೀನಿ, ಯಾವ್ಯಾವ ತರ ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡ್ಬೋದು ಮೇಡಮ್? ಸರ್, ನಾನು ಪೊಲಿಟಿಕಲ್ ಮಾತೇ ಆಡೋದಿಲ್ಲ. ಕರ್ನಾಟಕ ಅನ್ನೋ ಹೆಸರು ಚೇಂಜ್ ಮಾಡಿ ಕರುನಾಡು ಅಂತ ನಾನು ಹೆಸರಿಡ್ತೀನಿ. ಫಸ್ಟ್ ನಾಟಕವನ್ನು ಚೇಂಜ್ ಮಾಡ್ತೀನಿ. ಕರ್ನಾಟಕದಲ್ಲಿ ನಾಟಕ ಚೇಂಜ್ ಮಾಡಿಬಿಟ್ಟು ಕರುನಾಡು ಅಂತ ಹೆಸರು ಚೇಂಜ್ ಮಾಡಿ ಕರ್ನಾಟಕದಲ್ಲಿರೋ ನಾಡು ಅನ್ನೋದು ಬರ್ಬೇಕು ಅಂತ ನಾಟಕ ಆಡುವ ರಾಜಕೀಯ ಬೇಡ, ತುಂಬಾ ಅದಕ್ಕೆ ಕರುನಾಡು ಅಂತ ಹೆಸರಿಟ್ಟು ಅಲ್ಲಿ ಎಲ್ಲರೂ ನಾವು ಒಂದಾಗಿ ಬಾಳೋದು, ಎಲ್ರಿಗೂ ಸಮಾನವಾದ ಎಜುಕೇಶನ್ ಸಿಗಬೇಕು, ಎಲ್ರಿಗೂ ಸಮಾನತೆ ಇರಬೇಕು, ಇದು ಫಸ್ಟ್ ತರೋದು. ಆಮೇಲೆ ಯಾವುದೇ ಜಾತಿ ಭೇದ, ಭಾಷೆ ಭೇದ ಆಗಲಿ, ಜಗಳ ಆಗಬಾರ್ದು, ಎಲ್ಲರೂ ಒಂದಾಗಿ ಬಾಳ್ಬೇಕು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ವರ್ ಪ್ರಜಾಕಿಯ. ನಮ್ಮ ಜೊತೆ ಒಬ್ರು ಮೇಡಮ್ ಇದ್ದಾರೆ, ಬನ್ನಿ ಮಾತಾಡೋಣ ಅವ್ರ ಹತ್ರ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ನಾನು ಪ್ರೊಫೆಸರ್ ಸೌಭಾಗ್ಯ ಅಂತ. ನಾನು ಕಾಲೇಜಲ್ಲಿ ಪ್ರೊಫೆಸರ್ ವೃತ್ತಿಯಲ್ಲಿ ಸೇರ್ಕೊಂಡಿದ್ದೀನಿ. ಈ ಪ್ರೊಫೆಷನಲ್ ವೃತ್ತಿ ನಾನು ಯಾಕೆ ಸೇರ್ಕೊಂಡೆ ಅದನ್ನು ನಾನು ಹೇಳ್ತೀನಿ. ಯಾಕಂದರೆ ಜನರ ವಿಚಾರಗಳೇನು, ಅವ್ರಿಗೆ ಯಾವ ಥರ ಲೈಫ್ ಮಾಡಬೇಕು ಅಂತಾರೆ, ಯಾವ ಥರ ಅವ್ರು ಬದುಕಬೇಕು ಅಂತ ಆಸೆ ಪಡ್ತಾರೆ, ಅವ್ರ ಕನಸುಗಳೇನು, ಅವ್ರ ನೀಡ್ಸ್ ಏನು, ಅದನ್ನು ತಿಳ್ಕೊಳ್ಳೋಕ್ಕೆ ನನಗಿದು ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು. ಅದಕ್ಕೆ ಜನ ರಾಜಕೀಯವಾಗಿ ಓಟಿಗೋಸ್ಕರ ಮನೆ ಮನೆಗೆ ಹೋಗ್ತಾರೆ, ಅಲ್ಲಿ ರಿಯಲ್ ಫ್ಯಾಕ್ಟ್ ಏನು ಅಂತ ಗೊತ್ತಾಗಲ್ಲ ಯಾರಿಗೂ. ಬಟ್ ಇಲ್ಲಿ ನಾನು ಕಂಡಿದ್ದು ಜನರ ಪರಿಸ್ಥಿತಿ ಏನು, ಅವ್ರ ಕನಸುಗಳೇನು, ಅವ್ರ ನೀಡ್ಸ್ ಏನು, ಅವ್ರಿಗೆ ಏನೇನು ಬೇಕಾಗಿದೆ ಅದು ನಾನು ಕೊಡಿಸ್ಬೇಕು ಸರ್. ಒಂದು ಸರಿ ಈಗ ನೀವೇನಾದ್ರೂ ಚೀಫ್ ಮಿನಿಸ್ಟರ್ ಆದ್ರೆ ನೀವ್ ಏನೇನು ಮಾಡ್ಬೋದು ಮೇಡಮ್? ನೀವು, ನಾನು ಬರೀ ನಿಮ್ ಹೆಸರು ಕೇಳಿದಕ್ಕೆ ಇಷ್ಟೆಲ್ಲ ಹೇಳ್ಬಿಟ್ರಿ ಮೇಡಮ್. ನೀವು ಪ್ರೊಫೆಸರ್, ಅದಕ್ಕೇನೆ ನೀವು ಒಂದು ಸಣ್ಣ ಕ್ವಶನ್ ಕೇಳಿದ್ರೆ ನೀವು ವಿವರಣವಾಗಿ ಕೊಟ್ಬಿಡ್ತೀರಿ. ಅದಕ್ಕೆ ಸ್ಟೂಡೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಅನ್ಕೊಂಡಿದೀನಿ. ಬಟ್ ನೀವು ಚೀಫ್ ಮಿನಿಸ್ಟರ್ ಆದ್ರೆ ಮೇಡಮ್, ಯಾವ್ಯಾವ ತರ ನೀವು ಪೊಲಿಟಿಕಲ್ ಮಾತಾಡೋದ್ರಿಂದ ಕೇಳ್ತಾ ಇದ್ದೀನಿ, ಯಾವ್ಯಾವ ತರ ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡ್ಬೋದು ಮೇಡಮ್? ಸರ್, ನಾನು ಪೊಲಿಟಿಕಲ್ ಮಾತೇ ಆಡೋದಿಲ್ಲ. ಕರ್ನಾಟಕ ಅನ್ನೋ ಹೆಸರು ಚೇಂಜ್ ಮಾಡಿ ಕರುನಾಡು ಅಂತ ನಾನು ಹೆಸರಿಡ್ತೀನಿ. ಫಸ್ಟ್ ನಾಟಕವನ್ನು ಚೇಂಜ್ ಮಾಡ್ತೀನಿ. ಕರ್ನಾಟಕದಲ್ಲಿ ನಾಟಕ ಚೇಂಜ್ ಮಾಡಿಬಿಟ್ಟು ಕರುನಾಡು ಅಂತ ಹೆಸರು ಚೇಂಜ್ ಮಾಡಿ ಕರ್ನಾಟಕದಲ್ಲಿರೋ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಾಯ್ತು. ಈ ನಾಟಕ ಅನ್ನೋ ರಾಜಕೀಯ ಬೇಡ, ನಾಡು ಅನ್ನೋದು ಬರ್ಬೇಕು ಅಂತ. ನಾಟಕ ಆಡುವ ರಾಜಕೀಯ ಬೇಡ, ತುಂಬಾ ಅದಕ್ಕೆ ಕರುನಾಡು ಅಂತ ಹೆಸರಿಟ್ಟು ಅಲ್ಲಿ ಎಲ್ಲರೂ ನಾವು ಒಂದಾಗಿ ಬಾಳೋದು, ಎಲ್ರಿಗೂ ಸಮಾನವಾದ ಎಜುಕೇಶನ್ ಸಿಗಬೇಕು, ಎಲ್ರಿಗೂ ಸಮಾನತೆ ಇರಬೇಕು, ಇದು ಫಸ್ಟ್ ತರೋದು. ಆಮೇಲೆ ಯಾವುದೇ ಜಾತಿ ಭೇದ, ಭಾಷೆ ಭೇದ ಆಗಲಿ, ಜಗಳ ಆಗಬಾರ್ದು, ಎಲ್ಲರೂ ಒಂದಾಗಿ ಬಾಳ್ಬೇಕು, ಎಲ್ಲರೂ ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ಹೊಂದಬೇಕಾದ್ರೆ ಅಧಿಕಾರ ಬೇಕೇ ಬೇಕು. ಅಧಿಕಾರ ಇದ್ರೇ ಅಭಿವೃದ್ಧಿ ಹೊಂದೋದು ಸಾಧ್ಯ. ಖಂಡಿತ ಮೇಡಮ್. ನೀವು ಅಧಿಕಾರ ನಿಮ್ ಕೈಲಿ ಬರ್ಬೇಕಾ, ಪಬ್ಲಿಕ್ ಕೈಲಿ ಬರ್ಬೇಕಾ? ನೀವು ಒಬ್ಬ ವೋಟರ್ ಆಗಿ ಮಾತಾಡ್ತಿದ್ದೀರಾ ಅಥವಾ ಚೀಫ್ ಮಿನಿಸ್ಟರ್ ಆಗಿ ಮಾತಾಡ್ತಿದ್ದೀರಾ? ಪಬ್ಲಿಕ್, ಜನತೆ, ಪ್ರಜೆ, ಅದು ಒಂದು ಚೇರ್ ಕುರ್ಚಿ ಅಷ್ಟೇ. ನಾನು ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ಖಂಡಿತ ಮೇಡಮ್. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ ಮೇಡಮ್, ನೀವೇನಾದ್ರೂ ಚೀಫ್ ಮಿನಿಸ್ಟರ್ ಆಗಿ 4.5 ಲಕ್ಷ ಕೋಟಿ ದುಡ್ಡು ಬಜೆಟ್ ಅಲ್ಲಿ ಬಂದ್ರೆ ನೀವು ವೋಟರ್ ಆಗಿ ಯಾವ ತರ ನಿಮ್ಗೆ ಫೆಸಿಲಿಟಿ ಬೇಕು, ಅಥವಾ ನೀವು ಚೀಫ್ ಮಿನಿಸ್ಟರ್ ಆದ್ರೆ ಯಾವ ತರ ಮಾಡ್ತೀರಾ? ನನ್ನ ಆ ದುಡ್ಡು ಜನರದು, ಅವ್ರು ಏನು ಹೇಳ್ತಾರೋ ಅದು ಮಾಡೋದು. ನಾನು ಯಾಕೆ ಮಾಡಕ್ಕೆ ಹೋಗ್ಲಿ, ನಾನು ಯಾಕೆ ಮಾಡಲಿ ಅದೆಲ್ಲ. ಅವ್ರ ದುಡ್ಡದು, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಮ್ಮ ಸ್ವಲ್ಪ ನೀವು ಹೋಗಿ ಏನಾದರೂ ಮಾಡಿ ಅಂತ. ನಾನು ಯಾಕೆ ಮಾಡಲಿ ಅದು. ಜನರದು, ಜನರು ಏನು ಹೇಳ್ತಾರೋ ಅದು ಮಾಡೋದು. ಮ್ಯಾಮ್ ಇಲ್ಲಿ ರೋಡ್ ಇದಾಗಿದೆ ಅಂದಮೇಲೆ ತೊಗೊಳ್ಳಿ ಮಾಡಿ, ದುಡ್ಡು ತೊಗೊಳ್ಳಿ, ಇದು ನಿಮ್ಮ ದುಡ್ಡು ತೊಗೊಳ್ಳಿ ಮಾಡಿ, ರೋಡ್ ಮಾಡ್ಕೊಳ್ಳಿ, ಕಾಲೇಜ್ ಕಟ್ಕೊಳ್ಳಿ, ಆಫೀಸ್ ಕಟ್ಕೊಳ್ಳಿ, ಹಾಸ್ಪಿಟಲ್ ಕಟ್ಕೊಳ್ಳಿ, ದುಡ್ಡು ನಿಮ್ಮದು, ನೀವು ತೊಗೊಳ್ಳಿ, ನಿಮ್ಮ ಜವಾಬ್ದಾರಿ ಇದು, ಸಮಾಜ ನಿಮ್ಮದು, ಇದು ಕರುನಾಡು ರಾಜ್ಯ ನಿಮ್ಮದು, ನಾನು ಯಾರು ಮಾಡೋಳು. ಸೂಪರ್ ಮೇಡಮ್. ಖಂಡಿತ ನೀವು ಹೇಳಿದ್ದು ಅವ್ರಿಗೆ ಆಶ್ಚರ್ಯ ಆಗ್ಬೋದು. ಅದು ಯಾವ ತರ ಅಂತ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಮೇಡಮ್? ಈಗ ಅವ್ರದೇ ದುಡ್ಡು ಅಂತ ಹೇಳ್ತಾ ಇದೀರಿ, ಕರೆಕ್ಟು. ಈಗಿನ ಸರ್ಕಾರಗಳು ಜನರ ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಿನ ಸ್ಕೂಲ್ಗಳು ಹಾಗೆ ಇದೆ, ಹಾಸ್ಪಿಟಲ್ಗಳು ಹಾಗೆ ಇದೆ. ಬಟ್ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಯಾವ ತರ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಂದ್ರೆ ವಿಚಾರಗಳು ಬದಲಾಗಬೇಕು ಸರ್. ವಿಚಾರಗಳು ಬದಲಾದಾಗ್ಲೇ ನಿಮ್ಮ ಜೀವನ ಬದಲಾಗೋ ಸಾಧ್ಯ. ನಿಮ್ಮ ಜೀವನ ಬದಲಾಯಿತು ಅಂದ್ರೆ ನಮ್ಮ ರಾಜ್ಯ ಬದಲಾಗಕ್ಕೆ ಸಾಧ್ಯ. ನಮ್ಮ ರಾಜ್ಯ ಬದಲಾಯಿತು ಅಂದ್ರೆ ನಮ್ಮ ದೇಶ ಬದಲಾಗಕ್ಕೆ ಸಾಧ್ಯ. ತುಂಬಾ ಅದ್ಭುತವಾದಂತ ಮಾತು. ಯಾಕೆ ಅಂತಂದ್ರೆ ಇಲ್ಲಿ ನಾನು ಉದ್ಧಾರ ಆದ್ರೆ ಇಲ್ಲಿ ಕರ್ನಾಟಕ ಉದ್ಧಾರ ಆದಂಗೆ, ಅಂದ್ರೆ ಪ್ರತಿಯೊಬ್ಬ ಪ್ರಜೆಗಳು ಉದ್ಧಾರ ಆದ್ರೆ ಕರ್ನಾಟಕ ಉದ್ಧಾರ ಆದಂಗೆ. ಎಂತ ಅದ್ಭುತವಾದ ಮಾತು ಮೇಡಮ್ ಹೇಳಿದ್ದು. ಖಂಡಿತ ತನ್ನ ಮಕ್ಕಳು ಅಭಿವೃದ್ಧಿ ಆದಾಗ, ಸಕ್ಸಸ್ ಆದಾಗ್ಲೇ ತಾಯಿಗೆ ಎಷ್ಟು ಸಂತೋಷ.
ಅವಳೇ ಸಕ್ಸಸ್ ಆಗಿದ ಹಾಗೆ. ಹಾಗೆ ನನ್ನ ರಾಜ್ಯ ಸಕ್ಸಸ್ ಆದಾಗ, ನನ್ನ ಕರುನಾಡು ರಾಜ್ಯ ಸಕ್ಸಸ್ ಆದಾಗ ನಾನು ಸಕ್ಸಸ್. ಖಂಡಿತ ನನಗೆ ಮೇಡಮ್. ಬೇಕೇ ಆಗಿಲ್ಲ ಯಾರ ದುಡ್ಡು, ಅವರು ದುಡ್ಡು ಅವರು ಮಾಡಲಿ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ದುಡ್ಡು ಅವರು ಎಲ್ಲಮ್ಮನ ಜಾತ್ರೆ ನಿರ್ಮಾಣ ಮಾಡಬೇಕು. ಇದನ್ನ ಯಾವ ತರ ನೀವು ಜನರನ್ನ ಇಂಪ್ಲಿಮೆಂಟ್ ಮಾಡ್ತೀರಾ, ಯಾವ ತರ ಜನರನ್ನ ಇದನ್ನ ಕನೆಕ್ಟ್ ಮಾಡ್ತೀರಾ, ಹೆಂಗೆ ಮತ್ತೆ ಜನರಿಗೆ ನೀವು ಇದನ್ನ ಹೇಳ್ತೀರಾ ಮೇಡಮ್? ಪ್ರಜಾಕೀಯ ಅಂತ ಬಂದಿದೆ ಒಂದು, ಓ ಸೂಪರ್. ಅದ್ರ ಥ್ರೋ ನನಗೆ ಅನಿಸ್ತಿರೋದು ಅದು ಒಂದು ಸ್ಟೇಜ್ ಸಿಕ್ಕಿದೆ ನಮ್ಗೆ ಇವಾಗ. ಅದ್ರ ಥ್ರೋ ನಾವು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ವಿಚಾರಗಳಿವೆ, ಎಂತೆಂಥ ವಿಚಾರಗಳಿವೆ. ಒಂದು ಸಾರಿ ಓದಿ ನೋಡಿ, ಒಂದು ಸಾರಿ ಅದ್ರ ಮೇಲೆ ವಿಚಾರ ಮಾಡಿ ನೋಡಿ. ನಾನು ಜಾಸ್ತಿ ಹೇಳಕ್ಕೆ ಬರಲ್ಲ, ನಾನು ನೋಡಿದ್ದೀನಿ, ಅದಕ್ಕೆ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲ ಬೇಕಾದಷ್ಟು ಪಾರ್ಟಿಗಳಿಗೆ ಹೋಗ್ಬೋದಾಗಿತ್ತು, ಬಟ್ ಕರುನಾಡಲ್ವಾ, ನಾನು ಮಾಡ್ತಾ ಇರೋದು ಕರುನಾಡು ನಿರ್ಮಾಣ. ಅದಕ್ಕೆ ಇಲ್ಲಿ ಪ್ರಜಾಕೀಯ ಬರಲೇಬೇಕು. ಅಲ್ಲಿ ಒಳ್ಳೆ ಒಳ್ಳೆ ಗ್ರೇಟೆಸ್ಟ್ ವಿಚಾರಗಳಿವೆ. ಒಂದು ಸರ್ತಿ ಓದಿ ನೋಡಿ, ಆಮೇಲೆ ನನ್ನ ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಮೇಡಮ್ ಅದು ಉಪೇಂದ್ರ ಅವ್ರ ಪಾರ್ಟಿ ಅಲ್ವಾ ಮೇಡಮ್? ಉಪೇಂದ್ರ ಅವ್ರದ್ದು ಯಾಕೆ? ನಮ್ಮ ವಿಚಾರ ಅವರೊಂದು ಏನೋ ಒಂದು ಅವರು ಇಟ್ಟಿದ್ದಾರೆ ಅವ್ರ ವಿಚಾರ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಬಸವಣ್ಣನವರ ವಿಚಾರಗಳಲ್ಲಿ ಹುಟ್ಟಿ ಬೆಳೆದವರು, ಮಿಂದವರು. ಅದರಲ್ಲಿ ಈ ನಾನು ಮುಂದೆ ನೋಡ್ದಂಗೆಲ್ಲ ಅವ್ರ ವಿಚಾರಗಳು ಸ್ವಲ್ಪ ಸೇಮ್ ಅಂತ ಅನ್ನಿಸ್ತು, ಸಿಮಿಲರ್ ಅನ್ನಿಸ್ತು. ಅದಕ್ಕೆ ನನಗೆ ಅದು ಸರಿ ಅನ್ನಿಸ್ತು. ಪ್ರಜಾಕೀಯ ಅಂತ ಅಥವಾ ಉಪೇಂದ್ರ ಅವರು ಅಂತ ಅಲ್ಲ, ಆ ವಿಚಾರಗಳು ಸರಿ ಅನ್ನಿಸ್ತು. ಆ ವಿಚಾರಗಳಿಗೆ ನಾನು ಹೋಗ್ತಾ ಇದ್ದೀನಿ. ಮೇಡಮ್ ಈಗ ಅಲ್ಲಿ ಉಪೇಂದ್ರ ಅವ್ರನ್ನ ನೋಡಿ ಹಾಕ್ಬೇಕಾ, ಅಥವಾ ಅಲ್ಲಿ ಪ್ರಜಾಕೀಯದಲ್ಲಿ ಏನಾದರೂ ಬೇರೆ ಏನಾದರೂ ಸಿಸ್ಟಮ್ ಇದೆ ಹೇಗೆ? ಉಪೇಂದ್ರ ಅವ್ರು ನೋಡಿ ಹಾಕ್ಬಿಡಿ, ನನ್ನ ನೋಡಿನೂ ಕೂಡ ಹಾಕ್ಬಿಡಿ. ಆ ವಿಚಾರಗಳನ್ನು ನೀವು ಅರಿತು ಅದರಲ್ಲಿ ಮಿಂದು ಆವಾಗ ಓಟ್ ಕೊಡೋಕೆ ಬನ್ನಿ. ಸೊ ಅದನ್ನ ಹೆಂಗೆ ಮೇಡಮ್ ನಾವು ಇವಾಗ ಅದನ್ನ ವಿಚಾರಗಳು ನಾನು ಹೆಂಗೆ ತಿಳ್ಕೊಳ್ಳೋದು? ಒಬ್ಬ ಸಾಮಾನ್ಯ ಪ್ರಜೆ ಆಗಿ ಯಾರೋ ಒಬ್ಬ ಹಳ್ಳಿ ರೈತನಿಗೆ ಅವ್ರಿಗೇನು ಗೊತ್ತಿರೋದಿಲ್ಲ, ಅಥವಾ ಯಾರೋ ಒಬ್ಬರು ಗಾರೆ ಕೆಲಸ ಮಾಡ್ತಿರ್ತಾರೆ, ಅಥವಾ ರೋಡಲ್ಲಿ ಯಾರೋ ಒಬ್ಬರು ಬಡವ ಇರ್ತಾರೆ, ಅವ್ರಿಗೆ ಓದಿರೋದಿಲ್ಲ, ಅವ್ರಿಗೆಲ್ಲ ಹೆಂಗೆ ಈ ವಿಚಾರ ತಲುಪಿಸೋದು ಮೇಡಮ್? ಹೆಂಗೆ ಅವ್ರಿಗೆ ಇದು ಅರ್ಥ ಆಗೋದು? ಇದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾ ಇದ್ದಾರೆ. ಮಾಡ್ಕೊಂಡವ್ರ ಹತ್ರ ಏನ್ರಿ ಇದು ಪ್ರಜಾಕೀಯ ಅಂದರೆ ಏನು ಅಂತ ಒಬ್ಬರ ಹತ್ರ ಕೇಳಿ, ಅವರಿಂದ ತಿಳ್ಕೊಳ್ಳಿ. ತಿಳಿಯಲ್ಲ ಅಂತ ಏನೂ ಇಲ್ಲ ಈ ಪ್ರಪಂಚದಲ್ಲಿ, ನಮ್ಗೆ ಗೊತ್ತಿಲ್ಲ ಅಂತ ಯಾವ ವಿಷಯನೂ ಇಲ್ಲ. ಒಂದು ಸಾರಿ ನಿಮಗೆ ಒಂದು ವೇಳೆ ಮನಸ್ಸು ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ಅಂತ ಮನಸ್ಸು ಮಾಡಿದ್ರೆ, ಯಾರೋ ಒಬ್ಬರು ಮಾಡ್ಕೊಂಡಿರ್ತಾರೆ ಪ್ರಜಾಕೀಯ, ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಆ್ಯಪನ್ನು. ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ, ಕೇಳಿ, ಆ ವಿಚಾರಗಳು ಏನು ಅಂತ ನೋಡ್ಕೊಳ್ಳಿ. ಆಮೇಲೆ ಮಾತಾಡೋಣ. ನನ್ನ ಕಾಲ್ ಮಾಡಿ, ನನ್ನ ನಂಬರ್ ಇರುತ್ತೆ, ನನ್ನ ಇದು ಇದೆ, ನನ್ನ ಕಾಲ್ ಮಾಡಿ, ನನಗೆ ಕೇಳಿ, ನಾನು ಹೇಳ್ತೀನಿ. ಏನು ಮೇಡಮ್ ಇವತ್ತು ಕುಕ್ಕರ್ ಕೊಟ್ಟರೆ ಮಾತ್ರ ಬರೋದು, ನೀವು ನೋಡಿದ್ರೆ ವಿಚಾರ ಕೇಳಕ್ಕೆ ಯಾರಾದರೂ ಬರ್ತಾರಾ ಮೇಡಮ್? ಸರ್, ಕುಕ್ಕರ್ ನಿಮ್ಮ ಮಕ್ಕಳಿಗೆ ಲೈಫ್ ಮಾಡುತ್ತಾ? ನಿಮ್ಗೆ ಲೈಫ್ ಕೊಡುತ್ತಾ ಅದು? ಇವತ್ತು ಒಂದು ವಿಸಿಲ್ ಕೊಡುತ್ತೆ, ನಾಳೆ ಕೆಟ್ಟು ಹೋಗ್ಬೋದು. ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ, ನಿಮ್ಮ ಕನಸುಗಳ ನಿರ್ಮಾಣ, ನಿಮ್ಮ ನೀಡ್ಸ್ ಎಲ್ಲ ಪೂರ್ಣ ಆಗಬೇಕಾದ್ರೆ ಕುಕ್ಕರ್ ನಿಮ್ಮ ಭವಿಷ್ಯ ನಿರ್ಮಾಣ ಮಾಡುತ್ತಾ? 2,000 ರೂಪಾಯಿ ನಿಮ್ಮ ಭವಿಷ್ಯ ನಿರ್ಮಾಣ ಮಾಡುತ್ತಾ? 2 kg ಅಕ್ಕಿ ನಿಮ್ಮ ಭವಿಷ್ಯ ನಿರ್ಮಾಣ ಮಾಡುತ್ತಾ? ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಕನಸು ನನಸಾಗಬೇಕು, ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗಬೇಕು. ಆದರೆ ಏನು ಬೇಕು? ಪ್ರಜಾಕೀಯ ಪಕ್ಷ ಬೇಕೇ ಬೇಕು. ಇದರಲ್ಲಿ ಹೈಕಮಾಂಡ್ ಯಾರು ಮೇಡಮ್? ನೀವು ಡಿಸೈಡ್ ಮಾಡ್ತೀರಾ ಅಥವಾ ಉಪೇಂದ್ರ ಅವ್ರು ಡಿಸೈಡ್ ಮಾಡ್ತಾರಾ? ಯಾರು ಡಿಸೈಡ್ ಮಾಡ್ತಾರೆ ಮೇಡಮ್? ಹೈಕಮಾಂಡ್ ನೀವೇ. ಯಾರು, ಯಾವ ಉಪೇಂದ್ರ ಇಲ್ಲ, ಯಾವ ಸೌಭಾಗ್ಯನೂ ಇಲ್ಲ. ನೀವೇ ಹೈಕಮಾಂಡ್. ನೀವೇನಂತೀರೋ ಅದಾಗುತ್ತೆ ಅಷ್ಟೇ. ಅಂದ್ರೆ ಜನ ನಿರ್ಧಾರ ಮಾಡಿದ್ರೆ ನೀವು ಚೀಫ್ ಮಿನಿಸ್ಟರ್ ಆಗಿರ್ತೀರಾ ಅಂತಂದ್ಮೇಲೆ ನೀವು ಜನಕ್ಕೆ ಹೆಂಗೆ ತೀರ್ಮಾನ ಮಾಡಕ್ ಸಾಧ್ಯ ಮೇಡಮ್? ನೀವು ಹೇಳ್ದಂಗೆ ನಾನು ಕೇಳಬೇಕು. ಸೇವೆ ಮಾಡೋಕೆ ಬಂದಿದ್ದೀನಿ. ಸೇವೆಯೇ ಅದು ಮೇವ ತಿನ್ನೋದಲ್ಲ. ಸೇವೆಯೇ ಭಾವನೆ, ಅದು ಒಂದು ಒಳ್ಳೆ ಉತ್ತಮ ಭಾವನೆ ಇರಬೇಕು. ಅದಕ್ಕೆ ಈ ಭಾವನೆ ಇಟ್ಕೊಂಡು ನಾನು CM ಆಗಿದ್ದೀನಿ ಅಂತಲ್ಲ, ನಾನು ಒಂದು ಪ್ರಜೆ. ಜವಾಬ್ದಾರಿ ಅಷ್ಟೇ. CM ಅನ್ನೋದು ಜವಾಬ್ದಾರಿ ಅಷ್ಟೇ. ಆ ಜವಾಬ್ದಾರಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನೀವೆಲ್ಲ ನನ್ನ ಜೊತೆ ಇರಬೇಕು, ನಾನು ನಿಮ್ಮ ಜೊತೆ ಇರ್ತೀನಿ. ಮೇಡಮ್ ಈಗ್ಲೂ ಈಗಿರೋ ಚೀಫ್ ಮಿನಿಸ್ಟರ್ಗಳು, ಈಗಿರೋ ಪ್ರೈಮ್ ಮಿನಿಸ್ಟರ್ನು ಅದನ್ನ ಹೇಳ್ತಾರ, ನಾವು ನಿಮ್ಮ ಸೇವಕ ಅಂತ. ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಮತ್ತೆ ಜನರ ಕೈಲಿ ಹೆಂಗ್ ಮೇಡಮ್ ಅಧಿಕಾರ ಬರುತ್ತೆ? ಒಂದು ಸಾರಿ ವಿಶ್ವಾಸ ಮಾಡಿ ನೋಡಿ, ಒಂದು ಸಾರಿ ನಮ್ಮ ಮೇಲೆ ವಿಶ್ವಾಸ ಮಾಡಿ ನೋಡಿ, ಒಂದು ಸಾರಿ ನಮ್ಮ ವಿಚಾರಗಳನ್ನು ಓದಿ ನೋಡಿ, ಪ್ರಜಾಕೀಯ ಪಕ್ಷದ ವಿಚಾರಗಳು ಒಂದು ಸಾರಿ ಓದಿ ನೋಡಿ. ಹಾಂ, ನಾನು ಒಪ್ತೀನಿ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ನನಗೂ ಸರಿ ಅನ್ನಿಸ್ತಾ ಇಲ್ಲ. ವಾದ ಮಾಡೋದು, ಆಮೇಲೆ ವಚನ ಕೊಡೋದು, ಇಲ್ಲ ನಾನು ಮಾಡ್ತೀನಿ ಅಂತ ನಿಮ್ಮ ಬಗ್ಗೆ ನಾನು ಇದು ಕೊಡ್ತಾ ಇದ್ದೀನಿ, ಮಾತು ಕೊಡ್ತಾ ಇದ್ದೀನಿ ಅಂತ, ಅದು ಅಂತಿಲ್ಲ. ಒಂದು ಸಾರಿ ವಿಚಾರ ಮಾಡಿ ನೋಡಿ, ಒಂದು ಸಾರಿ ಇದಕ್ಕೆ ಓಟ್ ಕೊಟ್ಟು ನೋಡಿ, ಒಂದು ಸಾರಿ ಗೆಲ್ಸಿ ನೋಡಿ, ಒಂದು ಸಾರಿ ಬೆಳೆಸಿ ನೋಡಿ, ಒಂದು ಸಾರಿ ಉಳಿಸಿ ನೋಡಿ ಪ್ರಜಾಕೀಯ ಪಕ್ಷನ. ಖಂಡಿತ ಮೇಡಮ್, ಎಲ್ಲರೂ ಇದೇ ಥರ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಖಂಡಿತ ನಂಬಿಕೆ ಮೇಲೆ ನಡೆಯುತ್ತಾ ಅಥವಾ ಐಡಿಯಾಲಜಿ ಮೇಲೆ ನಡೆಯುತ್ತಾ ಅಂತ. ಇನ್ನೊಂದು ಫೈನಲ್ ಆಗಿ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂತಂದರೆ ಮೇಡಮ್, ನಾಳೆ ಏನಾದ್ರೂ ನೀವು ಇವಾಗ ಹೇಳ್ದಂಗೆ ನಡೀಲಿಲ್ಲ ಅಂತಂದರೆ ಮತ್ತೆ ನಿಮ್ಮನ್ನ ಹೆಂಗೆ ಪ್ರಶ್ನೆ ಮಾಡೋದು ನಾವು? ನಾನು ಮೊದಲೇ ರಿಸೈನ್ ಲೆಟರ್ ಕೊಟ್ಟಿರ್ತೀನಿ, ನಿಮ್ಮ ಎದುರುಗಡೆ ಸೈನ್ ಮಾಡಿ ರಿಸೈನ್ ಲೆಟರ್ ಕೊಟ್ಟಿರ್ತೀನಿ.
ಹಂಗಂದ ಕೂಡಲೇ ನೀವೇ ಆ ಲೆಟ್ರ್ ಒಯ್ದು ಅಲ್ಲಿ ಇಟ್ಬಿಡಿ, ನಾನು ಮನೆಗೆ ಹೋಗ್ಬಿಡ್ತೀನಿ 100%. ಅಂದ್ರೆ ಬೇರೆ ಪಾರ್ಟಿಗಳೆಲ್ಲ ಯಾರು ರೀಸನ್ ಕೊಡ್ತಾ ಇಲ್ಲ. ಮೇಡಮ್ ಹೇಳ್ತಾ ಇದಾರೆ ಪ್ರಜಾಖ್ಯಾತಿಯಿಂದ ನಾನು ಮೊದಲೇ ರೀಸನ್ ಲೆಟರ್ ನಿಮ್ ಕೈಲಿ ಕೊಟ್ಟಿರ್ತೀನಿ, ಪಬ್ಲಿಕ್ ಸೈನ್ ಮಾಡಿ ಪಬ್ಲಿಕ್ ಕೈಗೆ. ನಾನೇನಾದ್ರೂ ನೀವ್ ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾನು ರಿಸೈನ್ ಲೆಟರ್ನ ನೀವೇ ಅಕ್ಸೆಪ್ಟ್ ಮಾಡ್ಬೋದು ಅಂತ ನೀವ್ ಹೇಳ್ತಾ ಇದ್ರಲ್ವಾ ಮೇಡಮ್? ಹಾಂ ಹೌದು. ಏನಾದರೂ ಡೌಟಾ? ನೀವು ನಾ ಸೈನ್ ಮಾಡ್ಕೊಡ್ತೀನಿ, ನಿಮ್ಮ ಹತ್ರ ಇರುತ್ತೆ ಅದು. ನೀವೇ ಒಯ್ದಲ್ಲಿ ಇಟ್ಬಿಡಿ, ನನ್ನ ಕೆಲಸ ಚೆನ್ನಾಗಿ ಮಾಡಲಿಲ್ಲ ಅಂದರೆ. ಸಿಂಪಲ್. ಮೇಡಮ್ ನಿಮ್ ಕಾಲೇಜಲ್ಲಿ ಪ್ರೊಫೆಸರ್ ಅಂತ ಹೇಳಿದ್ರೆ ನೀವು ಇವಾಗ್ಲೂ ಈ ತರ ಮಕ್ಕಳಿಗೆ ಬೇರೆಯವ್ರಿಗೆಲ್ಲ ಅವೇರ್ನೆಸ್ ಕೊಡ್ತಾ ಇದ್ರೆ ಹೇಗೆ? ಹುಡುಗರಿದ್ದಾರೆ, ಅವರಿಗೆ ಅವೇರ್ನೆಸ್ ನಾನು ಹೇಳ್ತಿರ್ತೀನಿ. ನೀವು ಲೈಫ್ ಹೆಂಗೆ ಮಾಡಬೇಕು ಅಂತ ಹೇಳ್ತಿರ್ತೀನಿ. ಹುಡುಗರಿದ್ದಾರೆ, ಅವ್ರ ಜವಾಬ್ದಾರಿ ಇರುತ್ತೆ ನಿಮ್ಮ ಮೇಲೆ ಅಂತ ಅವ್ರಿಗೂ ಹೇಳ್ತಿರ್ತೀನಿ. ಒಳ್ಳೆ ಲೆಸನ್ ವೈಸ್ ನಾನು ಹಿಂದಿ ಅಲ್ವಾ, ಶಾಯರಿ, ಕವಿತೆ, ಇದ್ರ ಮೂಲಕ ಕಥೆಗಳ ಮೂಲಕ ಅವರಿಗೆಲ್ಲ ತುಂಬ ಚೆನ್ನಾಗಿ ಲೈಫ್ ಇದು ಮಾಡೋಕ್ಕೆ ಹೇಳ್ತೀನಿ. ಹುಡುಗರಲ್ಲಿ ತುಂಬ ಸುಧಾರಣೆನೂ ಕೂಡ ಬರುತ್ತೆ ಸರ್. ಅವರು ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರಿಗೆ ನಾನು ಹೇಳ್ತಿರ್ತೀನಿ, ನನಗೆ ಟೀಚರು ಲೆಕ್ಚರ್ ಅಂತ ತಿಳ್ಕೊಬೇಡಿ, ನಿಮ್ಮ ಫ್ರೆಂಡ್, ಆ್ಯಸ್ ಎ ಫ್ರೆಂಡ್, ಎನಿ ಟೈಮ್ ಡೌಟ್ ಇದ್ದರೆ ಕೇಳ್ಕೊಳ್ಳಿ ಅಂತ ಅವ್ರಿಗೆ ಫ್ರೀಯಾಗಿ ನಾನು ಅವ್ರ ಜೊತೆ ಟ್ರೀಟ್ ಇರುತ್ತೆ ನಂದು. ಆ ಥರ ನಮ್ಮ ರಿಲೇಷನ್ ಮಕ್ಕಳ ಜೊತೆ. ಓಕೆ ಮೇಡಮ್, ಈಗ ಫೈನಲ್ ಆಗಿ ಒಂದು ಪ್ರಶ್ನೆ ಇನ್ನೊಂದು ಕೇಳ್ಬಿಡ್ತೀನಿ. ಫೈನಲ್ ಅಂದು 2ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಕೈಯಲ್ಲಿ ಆ ದುಡ್ಡು ಬಂದ ಮೇಲೆ ಹಾಸ್ಪಿಟಲ್ಸ್ ಯಾವ ಥರ ಇರುತ್ತೆ? ನೀವು ಆಲ್ರೆಡಿ ಪ್ರೊಫೆಸ್ ಆಗಿರೋದ್ರಿಂದ ಸ್ಕೂಲು ಕಾಲೇಜು ಯಾವ ಥರ ಇರ್ಬೋದು, ಯಾವ ಮಟ್ಟಕ್ಕೆ ಇರ್ಬೋದು? ಯಾಕೆಂದರೆ ಈಗ ನಾನು ಓದಿದ್ದೆ ಮೇಡಮ್ ಸ್ಕೂಲು. ನಾನು ಆವಾಗ ಓದಿರೋ ಮ್ಯಾಥಮೆಟಿಕ್ಸ್ಗೂ ನನ್ನ ಜೀವನಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ನಮ್ಮ ತಾಯಿ ಹೇಳ್ಕೊಟ್ಟಿರೋದು ಮಾತ್ರ ನನಗೆ ಚೆನ್ನಾಗಿ ಜೀವನದಲ್ಲಿ ಅಳವಡಿಕೆ ಆಯಿತು. ಆದರೆ ಸ್ಕೂಲಲ್ಲಿ ಓದಿದ್ದು ಮ್ಯಾಥಮೆಟಿಕ್ಸ್ ನನಗೇನು ನನ್ನ ಜೀವನದಲ್ಲಿ ಅಳವಡಿಕೆ ಆಗಲೇ ಇಲ್ಲ ಮೇಡಮ್. ಮತ್ತೆ ಅಂಥ ಎಜುಕೇಷನ್ ತೊಗೊಂಡು ಏನು ಮಾಡಲಿ ನಾನು? ಫಸ್ಟ್ ಬೇಸಿಕ್ ಎಜುಕೇಷನ್ ಸಿಗಬೇಕು ಸರ್. ಲೈಫ್ ಅಂದರೆ ಏನು, ಚಿಕ್ಕ ಮಕ್ಕಳಿಂದ ಫಾರ್ಮರ್ ಕಿಸಾನ್ ಅಂತ ಇರ್ತದಲ್ಲ, ರೈತರದು, ಅದ್ರದ್ದು ಕೂಡ ಎಜುಕೇಷನ್ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಸಿಗಬೇಕು ಮಕ್ಕಳಿಗೆ. ಇವಾಗ ಮಕ್ಕಳಿಗೆ ಹಾಲು ಎಲ್ಲಿ ಸಿಗುತ್ತೆ? ಆಕಳಿಂದ ಬರುತ್ತಾ, ಎಮ್ಮೆಯಿಂದ ಬರುತ್ತಾ ಗೊತ್ತಿಲ್ಲ ಅವ್ರಿಗೆ. ಪಾಕೆಟಿಂದ ಬರುತ್ತೆ, ಡೈರಿಯಿಂದ ಬರುತ್ತೆ ಅಂತ ಗೊತ್ತಿದೆ. ಇದೆಲ್ಲ ಧಾನ್ಯ ಅದೆಲ್ಲ ಎಲ್ಲಿ ಸಿಗುತ್ತೆ? ಇದು ಫಸ್ಟಿಂದನೇ ಅವ್ರಿಗೆ ಸಿಗಬೇಕು. ಆಮೇಲೆ ಬೇಸಿಕ್ ಎಜುಕೇಷನ್ ಮಕ್ಕಳಿಗೆ ಯಾವ ಥರ ನಾವು ಜೀವನ ಮಾಡಬೇಕು ಅನ್ನೋದು ಸ್ಟಾರ್ಟಿಂಗ್ ಹಲೋ ಹಾಯ್ಗಿಂತ ನಮಸ್ತೆ ಅಂತ ಈ ಥರ ಎಲ್ಲ ಒಂದು ನಮ್ಮಲ್ಲಿ ಬೇಸಿಕ್ ಎಜುಕೇಷನ್ ಫಸ್ಟ್ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಕೊಡಬೇಕು. ABCD ಆಮೇಲೆ ಕಲಿಸಿ, ಫಸ್ಟ್ ಅವ್ರಿಗೆ ಬೇಸಿಕ್ ಎಜುಕೇಷನ್ ಕೊಡಿ. ಸೊ ಬೇಸಿಕ್ ಎಜುಕೇಷನ್ ಅಂದರೆ ಸಂಸ್ಕಾರ ಕೊಡಿ ಚೆನ್ನಾಗಿ, ಮತ್ತು ಅದ್ರ ಬಗ್ಗೆ ವ್ಯಾಪಾರ ಆಗಬಾರ್ದು ಅದು. ಇಷ್ಟು ಫೀಸು ಅದು ಇದು ಅಂತ ಇವಾಗ ವ್ಯಾಪಾರ ಆಗಿದೆ, ಇವಾಗ ಆಗಿದೆಯೋ ಇದೆಯೋ ಇಲ್ಲ ಅಂತ ನಾನು ಅದು ಬಿಚ್ಚಿ ಹೇಳೋ ಪ್ರಶ್ನೆನೇ ಇಲ್ಲ. ಬಟ್ ಅದು ವ್ಯಾಪಾರ ಆಗಬಾರ್ದು, ಬೇಸಿಕ್ ಎಜುಕೇಷನ್ ಸಿಗಬೇಕು ಮಕ್ಕಳಿಗೆ. ಸೊ ನನ್ನ ಪ್ರಕಾರ ಈ ಸ್ಕೂಲು, ಕಾಲೇಜು ಮತ್ತು ಹಾಸ್ಪಿಟ್ಲು ಎಲ್ಲನೂ ಇವ್ರು ಹೇಳ್ದಂಗೆ ಬೇಸಿಕ್ ಆಗಿ ಫ್ರೀ ಆಗಿ ಏನಾದರೂ ಸಿಕ್ಬಿಟ್ರೆ ಫಸ್ಟ್ ಆಫ್ ಆಲ್ ಜನರಿಗೆ, ತಂದೆ ತಾಯಿಗೆ, ಪೇರೆಂಟ್ಸ್ಗೆ ಯಾರಿಗೂ ಕಾಯಿಲೆಗಳೇ ಬರಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ವಾ ಮೇಡಮ್? ಹೌದು. ಒಳ್ಳೆ ಹಾಸ್ಪಿಟಲಲ್ಲಿ ಚೆನ್ನಾಗಿ ಆಸ್ಪತ್ರೆಯಲ್ಲಿ ಇದು ಸಿಗಬೇಕು, ಅವರಿಗೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗಬೇಕು ರೋಗಿಗಳಿಗೆಲ್ಲ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಅಟ್ಲೀಸ್ಟ್ 7th 10th ವರೆಗೂ ಫ್ರೀ ಎಜುಕೇಷನ್ ಕೊಡೋಂಗೆ ಮಾಡಿ. ಈ ಪ್ರೈವೇಟ್ ಏನು ಕಾಲೇಜ್ ಆಲ್ರೆಡಿ ಸಂವಿಧಾನದಲ್ಲಿ ಇದೆ ಮೇಡಮ್, ಇದು 7th 8th ವರ್ಗು ಸಂವಿಧಾನದಲ್ಲಿ ಇದೆ, ಫ್ರೀ ಎಜುಕೇಶನ್ ಕೊಡಬೇಕು ಅಂತ. ಮತ್ತೆ ಫ್ರೀ ಎಲ್ಲ ಆಗ್ತಾ ಇದೆ. ಎಷ್ಟೊಂದು ಪ್ರೈವೇಟ್ ಕಾಲೇಜ್ ಬಂದಿದೆ, ಇದು ಫ್ರೀ ಇರೋ ಸ್ಕೂಲ್ ಕಾಲೇಜ್ಗಳೆಲ್ಲ ಕ್ಲೋಸ್, ಲಾಕ್ ಆಗಿಬಿಟ್ಟಿದೆ ಅಲ್ವಾ? ಇವೆಲ್ಲ ಬರೀ ವ್ಯಾಪಾರ ಹಾಕೊಂಡ್ಬಿಟ್ಟಿದ್ದಾರೆ. ಯಾರು ಕೇಳ್ಬೇಕು ಮೇಡಮ್? ಪ್ರಜೆಗಳು, ನೀವು ರಾಜರು, ನೀವು ಕೇಳಬೇಕು, ಈ ಪ್ರಶ್ನೆ ಕೇಳಬೇಕು. ನಾನು ಕೇಳಿ ಈ ಪ್ರಶ್ನೆ ನಾವು ಕೇಳಿ ಹೇಳಬೇಕು. ಅವರು ಆದವ್ರಿಗೆಲ್ಲ ಹೇಳಬೇಕು, ಅಧಿಕಾರ ಇದ್ದವ್ರಿಗೆಲ್ಲ ಕೇಳಬೇಕು. ನಿಮಗೆ ಹಕ್ಕಿದೆ, ನೆಕ್ಸ್ಟ್ ಟೈಮ್ ಓಟ್ ಕೊಡಬೇಡಿ. ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಡಮ್, ಪಕ್ಕದ ಮನೆ ಕುಕ್ಕರ್ ಕೊಟ್ಟವ್ರು ನನಗೆ ಕೊಟ್ಟಿಲ್ಲ ಅಂತ ಬೇಕಾದ್ರೆ ಬಂದು ಕೇಳ್ತಾರೆ. ಕುಕ್ಕರ್ ತಗೋಬೇಡಿ. ನೀವು ಕುಕ್ಕರ್ ಯಾಕೆ ತಗೋತೀರಾ? ಕುಕ್ಕರಿಂದ ನಿಮ್ಮ ಜೀವನ ನಡೆಯುತ್ತಾ? ನಿಮ್ಮ ಮನೇಲಿ ಕುಕ್ಕರ್ ಇಲ್ವೇ ಇಲ್ವಾ? ನಿಮ್ಮಲ್ಲಿ ನೀವು ಕುಕ್ಕರ್ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ? ಅದೆಲ್ಲ ಯಾಕೆ ಕುಕ್ಕರ್ ತಗೋತೀರಾ? ಅಷ್ಟೊಂದು ಬಡವ್ರ ನಾವು? ಬಡವ್ರು ಇಲ್ವೇ ಇಲ್ಲ. ನಾವು ಮೆಹನತ್ ಮಾಡಿ, ಕಷ್ಟಪಟ್ಟು, ಪರಿಶ್ರಮ ಮಾಡಿ ಗಳಿಸ್ತೀವಿ, ತೊಗೊತೀವಿ. ಬಟ್ ಈ ಫ್ರೀನಲ್ಲಿ ಕೊಟ್ಟು ನಾಯಿ ಥರ ಯಾಕೆ ನಾವು ಅವ್ರ ಇದರಲ್ಲಿ ಹೋಗ್ತೀವಿ? ನಾವು ಅವ್ರ ಅಂಡರ್ ಕೆಲಸ ಮಾಡೋಂಗೆ ಯಾಕೆ ಮಾಡ್ತೀವಿ ನಾವು? ಆ ಥರ ಕೆಲಸ ಹಾಗೆಲ್ಲ ಮಾಡಬೇಡಿ. ಯಾರೋ ಕೊಟ್ಟ ಮೂರ್ಖರ ಕೆಲಸ ಸರ್, ಮೂರ್ಖರ ಕೆಲಸ. ಆ ಥರ ಆಗಬಾರ್ದು. ನಾನೊಂದು ಮೂವಿ ನೋಡಿದೆ, ನಾಯಕ ಅಂತ, ಹಿಂದಿ ಮೂವಿ ಇದೆ, ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಅದರಲ್ಲಿ ಅಮರೀಶ್ ಪುರಿ ಅವ್ರದ್ದು ತುಂಬ ಸ್ಟ್ರಾಂಗ್ ಪೊಲಿಟಿಷಿಯನ್ ರೋಲ್ ಇತ್ತು. ಅವ್ರು ಒಂದು ಲೈನ್ ಹೇಳಿದ್ದು ನಂಗೆ ತುಂಬ ಮನಸ್ಸಿಗೆ ನೋವಾಯಿತು. ನಮ್ಮ ಜನರನ್ನ ಅವ್ರು ಯಾವ ಥರ ಪಾಲಿಟಿಷಿಯನ್ ಯಾವ ಥರ ಯೂಸ್ ಮಾಡ್ಕೋತಾರೆ ಅಂತ. ಫ್ರೀ ಒಂದು ಸಾರಿ ಫ್ರೀ ಕೊಟ್ಟು ನೋಡಿ, ಮುಗೀತು. ನಾಯಿಗೆ ಹಡ್ಡಿ ಹಾಕಿದ ಹಾಗೆ ಒಂದು ಸಾರಿ ಕೊಟ್ಟರೆ ಮುಗಿದು ಹೋಯಿತು. ಫ್ರೀ ರೂಢಿ ಬಿತ್ತಂದರೆ ತಾನಾಗೆ ಅವರಿಗೆ ರೂಢಿ ಬಿದ್ದುಬಿಡುತ್ತೆ ಅಂತ ಅವ್ರೊಂದು ಡೈಲಾಗ್ ಹೇಳಿದ್ದು. ಆ ಥರನ ನಾವೆಲ್ಲ ಎಜುಕೇಟೆಡ್ ರೀ ಇವಾಗ, ತಿಳಿದಿರೋ ಜನರು ನಾವೆಲ್ಲ. ನೀವೆಲ್ಲ ಓದ್ ಬರ್ದವ್ರು, ಎಂದಷ್ಟು ಓದ್ ಬರ್ದವರು, ಒಳ್ಳೆ ತಿಳುವಳಿಕೆ ಇದ್ದವರು. ಈ ಥರ ಫ್ರೀ ಯಾಕೆ ಮರಳಾಗ್ತೀರಾ ನೀವು? ದಯವಿಟ್ಟು ನನ್ನ ಕೈ ಜೋಡಿಸಿ ಕೇಳ್ಕೊತೀನಿ, ಪ್ರಜಾಕೀಯ ಪಕ್ಷದಿಂದ ದಯವಿಟ್ಟು ಯಾರ ಫ್ರೀಗೂ ಮಾರು ಹೋಗದೆ, ಮರುಳಾಗದೆ, ದಯವಿಟ್ಟು ಆ ಥರ ಎಲ್ಲ ಓಟ್ ಕೊಡಬೇಡಿ.
ಪ್ರಜಾಕೀಯದಲ್ಲಿ ಅಂತ ಹೇಳಿದ್ರೆ ಪ್ರಜಾಕೀಯದಲ್ಲಿ ಪ್ರಜೆ ಯಾವ ತರ ಇರ್ತಾರೆ, ಅಲ್ಲಿ MLA MP ಮಿನಿಸ್ಟ್ರಿ ಯಾರೇ ಆಗ್ಲಿ ಅವರು ಯಾವ ತರ ಇರ್ತಾರೆ ಅನ್ನೋದಕ್ಕೆ ನೀವೊಂದು ಸಣ್ಣದಾಗಿ ಹೇಳ್ಬೋದಾ? ಜನರು ಹೇಳಿದ್ದನ್ನು ಅವ್ರು ಕೇಳ್ಕೊಂಡಿರ್ತಾರೆ. ಜನರ ನ್ಯಾಯನೇ ಅವ್ರು ಮಾಡ್ತಿರೋದು. ಜನರು ಯಾವ ಒಪಿನಿಯನ್ ಕೊಡ್ತಾರೋ ಅದ್ರ ಮೇಲೆ ನಾವು ವಿಚಾರ ಮಾಡಿ ಇದು ಸರಿನೋ ಇದು ತಪ್ಪು ಅಂತ ಹೇಳ್ಕೊಂಡು ಆದಮೇಲೆ ಅದು ಕೆಲಸ ಜಾರಿಗೆ ತರೋದು. ಅಲ್ಲಿ ಹೈಕಮಾಂಡ್ ಜನರಾಗಿರ್ತಾರ, ಮಿನಿಸ್ಟರ್ ಆಗಿರ್ತಾರ, ಅಥವಾ MLA ಆಗಿರ್ತಾರ, ಅಥವಾ ಪಾರ್ಟಿ ಪ್ರೆಸಿಡೆಂಟ್? ಜನರಾಗಿರ್ತಾರೆ. ಜನರೇ ರಾಜರು, ಜನರೇ ಪ್ರಧಾನಿಗಳು, ಜನರೇ ಸರ್ವಸ್ವ. ಜನಸೇವೆಯೇ ಜನಾರ್ದನ್ ಸೇವೆ ಅಂತ ಹೇಳ್ತಾರಲ್ಲ ಸರ್. ಜನಸೇವೆಯೇ ಜಗದೀಶನ ಸೇವೆ, ಪ್ರಜಾ ಸೇವೆಯೇ ಪರಮಾತ್ಮನ ಸೇವೆ. ಮೇಡಮ್ ಅಲ್ಲಿ ಪರಮಾತ್ಮ, ನೀವೇ ಜನಾರ್ದನ್. ಮೇಡಮ್ ಅಲ್ಲಿ ಜನರನ್ನ ಹೆಂಗ್ ಕನೆಕ್ಟ್ ಮಾಡೋದು ಅಂತಂದ್ರೆ ಪ್ರಜಾಕೀಯದ ಏನಾದ್ರು ಆ ತರದ ಏನಾದ್ರು ಆ್ಯಪ್ ಏನಾದ್ರು ಆ್ಯಪ್ ಇದೆ, ಡೌನ್ಲೋಡ್ ಮಾಡಿ ಓದಿರೋರನ್ನ ಹತ್ರ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ಕೊಳ್ಳಿ. ಅದ್ರ ಡೀಟೇಲ್ ಕೇಳ್ಕೊಂಡ್ಮೇಲೆ ಆಮೇಲೆ ನೀವು ಈ ಥರ ಪ್ರಶ್ನೆ ಮಾಡಬಹುದು.